ಎವ್ರಿವಾನ್ ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ನಾನು ಸಿಂಪಲ್ ಆಗಿ ಪಡ್ಡು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಕ್ಯಾರೆಟ್ ಹಾಗೆ ಕೊತ್ತಂಬರಿನ ತುರಿದಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ದೋಸೆ ಇದನ್ನೆಲ್ಲನೂ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡು ಈಗ ರೆಡಿ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ಕಡಲೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಮೊದಲು ಇದಕ್ಕೆ ಬಿಸಿ ಮಾಡ್ಕೊಂಡಿದ್ದೀನಿ ಕಡಲೆಕಾಯಿನ. ನಂತರ ಜಾರ್ಗೆ ಉಪ್ಪು ಹಾಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ರೆಡಿ ಆಗಿದೆ ಚಟ್ನಿ. ನೆಕ್ಸ್ಟು ಪಡ್ಡು ಮಾಡೋ ಕಂಟೈನರ್ನ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಎಲ್ಲನೂ ಕೂಡ ಹಿಟ್ಟಾಕಿ ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಿಬಿಟ್ಟು ಎಲ್ಲ ಆಗಿದ್ದಾದಮೇಲೆ ಸೊ ನೀಟಾಗಿ ಅದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಡಬೇಕು. ಸೊ ಅದೊಂದು 10 ನಿಮಿಷ ಆದರೂ ಬೇಯಬೇಕು. 10 ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ. ಸೊ ಇದನ್ನು ಎಲ್ಲ ಪೂರ್ತಿ ಉಲ್ಟಾ ಮಾಡಬೇಕು. ಸೊ ಉಲ್ಟಾ ಮಾಡಿ ಒಂದು 5 ಸೆಕೆಂಡ್ಸ್ ಆದ್ರೂ ಕೂಡ ಬೇಯಿಸ್ಬೇಕು. ನೋಡಿ ರೆಡಿಯಾಗಿದೆ.